ಮತ್ತು ಈ ಒಂದು ಮೀಟಿಂಗ್ ಮಾಡೋಕ್ಕೆ ಆಪರ್ಚುನಿಟಿನ ಕೊಟ್ಟಿರೋ ನಮ್ಮ ಆರ್ಗನೈಸ್ ಡೀಲರ್ ಸ್ಟಾಫ್ ಆಮೇಲೆ ಥ್ಯಾಂಕ್ ಯು ಸೊ ಮಚ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೀಟಿಂಗ್ ಮಾಡೋಕ್ಕೆ ಈ ಒಂದು ಮೀಟಿಂಗಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದ್ರೆ ಆಯಿಲ್ ಬಗ್ಗೆ ಗೊತ್ತಿದೆ ಆಯಿಲ್ ಇಂಜಿನಿಯರ್ ಚೇಂಜ್ ಮಾಡೋದು ಗೊತ್ತಿದೆ ಬಟ್ ಅದಲ್ಲದೆ ಪ್ರಾಡಕ್ಟ್ ಬಗ್ಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಮೂರೇ ವಿಷಯ 100% ಆ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಮೇ ಬಿ ಸ್ವಲ್ಪ ಗೊತ್ತಿರ್ಬೋದು ಒಂದು ಸ್ವಲ್ಪ ಕ್ಲಿಯರಾಗಿ ಹೇಳ್ತೀನಿ ಅದಲ್ಲದೆ ಆಫರ್ಸ್ ನಿಮಗೋಸ್ಕರ ಅಂದರೆ ಇವರು ಸೇಮ್ ಅವ್ರು ಬಂದುಬಿಟ್ಟು ಕೆಲವೊಂದು ಮೆಕ್ಯಾನಿಕ್ಸ್ ಕೊಟ್ಟಿದ್ದಾರೆ ಆ ಮೆಕ್ಯಾನಿಕ್ಸ್ಗೆ ಬಂದು ನಾಲ್ಕು ಆಫರ್ಸ್ ಬಂದ್ಬಿಟ್ಟು ಅವ್ರಿಗೆ ಅಪ್ಲಿಕೇಬಲ್ ಇದೆ ಸ್ವಲ್ಪ ಬಂದ್ಬಿಟ್ಟು ಪ್ರಾಡಕ್ಟು 4 ವೀಲರ್ಗೆ ಆರ್ಗೆ ನಮ್ಗೆ ಇರೋದು 3 ಬ್ರ್ಯಾಂಡು ಒಂದು GTX ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಮ್ಯಾಗ್ನೆಟಿಕ್ಕು ಟೋಪಿದಲ್ಲಿದೆ ಅದಾದಮೇಲೆ ಎಕ್ಸಲ್ 3 ಪ್ರಾಡಕ್ಟ್ ನಮ್ಮ ಇದೆ ಓಕೆ ಸೊ ಇವತ್ತು ನೀವು ಮಾರ್ಚ್ ಅಂತ ನೋಡಿದ್ರೆ ಮ್ಯಾಗ್ನೆಟಿಕ್ ಆಮೇಲೆ ಎಚ್ ಬಂದ್ಬಿಟ್ಟು ಫುಲ್ಲಿ ಸಿಂಥೆಟಿಕ್ ಆಗಿತ್ತು ಈಗ ಏಪ್ರಿಲಿಂದ ಬಂದ್ಬಿಟ್ಟು GTX ಬಂದ್ಬಿಟ್ಟು ಫುಲ್ಲಿ ಸಿಂಥೆಟಿಕ್ ಆಗಿದೆ ಓಕೆ ಸೊ ಅದನ್ನು ರಿವೀಲ್ ಮಾಡೋಕ್ಕೆ ಯಾರಾದರೂ ಬರ್ಬೋದಾ ಯಾರಾದರೂ ಥ್ಯಾಂಕ್ ಯು ಸೊ ಮಚ್ ಸೊ GTX ಬಂದ್ಬಿಟ್ಟು ಕ್ಯಾಸ್ಟ್ರಾಗಿ 3 ಬ್ರ್ಯಾಂಡ್ GTX ಮ್ಯಾಗ್ನೆಟಿಕ್ ಎಚ್ GTX ಬಂದ್ಬಿಟ್ಟು ಫುಲ್ಲಿ ಸಿಂಥೆಟಿಕ್ ಆಗಿದೆ ಇದರಲ್ಲಿ ಏನು ಅರ್ಥ ಅಂದರೆ ಕ್ಯಾಸ್ಟ್ರಾಲಲ್ಲಿ ನಿಮಗೆ ಸಿಂಥೆಟಿಕ್ ಸೆಮಿ ಸಿಂಥೆಟಿಕ್ ಇಂಜಿನಿಯರ್ ಬರಲ್ಲ ಬರೀ ಫುಲ್ಲಿ ಸಿಂಥೆಟಿಕ್ ಇಂಜಿನಿಯರೇ ಬರೋದು ಅದರ ಸ್ಪೆಷಾಲಿಟಿ ಏನಂದರೆ GTX ಅಲ್ಲಿ ಬಂದ್ಬಿಟ್ಟು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ನಾರ್ಮಲ್ ಪ್ರೈಸಿಂಗ್ ಆಗಿದೆ ಬಟ್ ಅದು ಅಲ್ಲದೆ ಅದು ಮುಂಚೆನೂ ನಮ್ಮ ಪ್ರೈಸ್ ಇನ್ಕ್ರೀಸ್ ಬರೋದು ಏನು ಆಗ್ತಾ ಇಲ್ಲ ಓಕೆ ಫುಲ್ ಸಿಂಥೆಟಿಕ್ ಇದೆ ಈಗ 2 ವಿಷಯ BS6 ಅಂತ ನೀವು ಹೇಳ್ತೀರಲ್ಲ BS6 ಅಂತ ಹೇಳ್ತೀರಲ್ಲ ಒಂದು ಇಂಜಿನ್ ಆಯಿಲ್ ಬಂದ್ಬಿಟ್ಟು BS6 ಗಾಡಿಗೆ ನಾವು ಯೂಟಿಲೈಸ್ ಮಾಡ್ಬೋದು ಇಲ್ವೋ ಅಂತ ನಾವು ಹಿಂಗೆ ಹೇಳ್ತೀವಿ ಹಿಂಗೆ ಹೇಳ್ಬೋದು ಸರ್ ಒಂದು ಇಂಜಿನ್ ಆಯಿಲು BS6 ಗಾಡಿಗೆ ನಾವು ಯೂಟಿಲೈಸ್ ಮಾಡ್ಬೋದು ಅಂತ ಹೆಂಗೆ ಹೇಳ್ತೀವಿ क्या बोलिए कैसा बोलते हैं हम कि ये इंजन ऑयल हम मतलब ये इंजन ऑयल आराम से हम BS6 गाड़ी के यूज़ कर सकते हैं बोल के कैसा बोलते हैं हेंगे 0W20 विस्कोसिटी रॉन्ग मे बी वो एक ईजी फैक्टर है वन ऑफ द पॉइंट है बट एक और बहुत इंपॉर्टेंट पॉइंट ಫುಲ್ಲಿ ಸಿಂಥೆಟಿಕ್ ಇದ್ದರೆ ಅದನ್ನು BS6 ಗಾಡಿಗೆ ಯೂಟಿಲೈಸ್ ಮಾಡ್ಬೋದು ಅಂತ ಏನಿಲ್ಲ ಈಗ ಇನ್ನೊಂದು ಕ್ವಶನ್ ಕೇಳ್ತೀವಿ ಈಗ ನಾನು ಬಂದ್ಬಿಟ್ಟು ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಇಲ್ಲಾಂದರೆ MBA ಮಾಡಿದ್ದೀನಿ ಅಂದರೆ ಏನು ಪ್ರೂಫ್ ಇದೆ ಸರ್ಟಿಫಿಕೇಟ್ ಸೂಪರ್ ಕಾಲೇಜಿಂದ ನಾನು ತೊಗೊಂಡಿರೋ ಸರ್ಟಿಫಿಕೇಟ್ ಇದೆಯಲ್ಲ ಅದೇ ಥರ ಪ್ರತಿಯೊಂದು ಇಂಜಿನ್ ಆಯಿಲ್ಗೆ ಒಂದು ಸರ್ಟಿಫಿಕೇಟ್ ಇರ್ತಾರೆ ಓಕೆ ನಾವು ಒಂದು ಚೆಕ್ ಮಾಡಬೇಕಂದ್ರೆ ಪ್ರತಿಯೊಂದು ಗಾಡಿದಲ್ಲಿ ನಿಮಗೆ ಸರ್ಟಿಫಿಕೇಷನ್ ಇರ್ತವೆ ಅದರಲ್ಲಿ ಒಂದು ಆಸಿಯಾ API ಆಮೇಲೆ ಇದೇ ಥರ ಕಾಲೇಜ್ ಅಂದ್ಕೊಳ್ಳಿ API ಬಂದ್ಬಿಟ್ಟು ಅಮೆರಿಕನ್ ಪೆಟ್ರೋಲಿಯಂ ಇನ್ಸ್ಟಿಟ್ಯೂಟ್ ಅದು ಒಂದು ಕಾಲೇಜ್ ಆಸಿಯಾ ಬಂದ್ಬಿಟ್ಟು ಯುರೋಪಿಯನ್ ಅಸೋಸಿಯೇಷನ್ ಅದು ಒಂದು ಕಾಲೇಜೇ ಸೊ ಈ ಆಸಿಯಾದವ್ರು ಏನು ಮಾಡ್ತಾರೆ ಅಂದರೆ ಮೂರು ಮುಖಾಂತರ ಸರ್ಟಿಫಿಕೇಟ್ ಕೊಡ್ತಾರೆ ಒಂದು A ಇಂದ ಸ್ಟಾರ್ಟ್ ಆಗುತ್ತೆ A ಇದ್ದರೆ ಬರೀ ಪೆಟ್ರೋಲ್ನ ಯೂಟಿಲೈಸ್ ಮಾಡ್ಬೋದು ಅಂತ B ಅಂದರೆ ಬರೀ ಡೀಸೆಲ್ ಯೂಟಿಲೈಸ್ ಮಾಡ್ಬೋದು ಅಂತ C ಅಂದರೆ ಕ್ಯಾಟಲಿಟಿಕ್ ಕನ್ವರ್ಟರ್ ಕಂಪ್ಯಾಟಬಲ್ ಕನ್ವರ್ಟರ್ ಇದೆಯೋ ಅಲ್ಲಿ ಬಂದು ಬೇಸಿಕ್ಲಿ ನೀವು ಒಂದು ಇಂಜಿನ್ ಆಯಿಲ್ ಬಂದು BS6 ಗಾಡಿಗೆ ಯೂಟಿಲೈಸ್ ಮಾಡಬೇಕು ಈ ಒಂದು ಆಸಿಯಾ C3 ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಓಕೆ ಎರಡನೇದು ಬಂದು E20 ರೆಡಿ E20 ರೆಡಿ ಅಂದರೆ ಏನು ಸರ್ ಸೂಪರ್ ಎಥನಾಲ್ ಅಂದರೆ ನೇಚರಿಂದ ಅಗ್ರಿಕಲ್ಚರಿಂದ ಬರ್ತಾರೆ ಅಗ್ರಿಕಲ್ಚರಿಂದ ಪಕ್ಕದಲ್ಲಿರೋ ಜೋಳ ಓಕೆ ಜೋಳ ಸೂಪರ್ ಇದಕ್ಕೂ ನಮ್ಗೆ ಏನು ಸಂಬಂಧ ಸರ್ ಅದು ವೇಸ್ಟೇಜಿಂದ ಸರಿ ಕೆವಿನ್ ಅವರು ಸಕ್ಕತ್ತಾಗಿ ಹೇಳಿದ್ರು ಸರ್ ಏನು ಹೇಳಿದ್ರು ಅಂದರೆ ಈಗ ಈ ಗೌರ್ಮೆಂಟ್ ಬಂದ್ಬಿಟ್ಟು ಫಸ್ಟು BS4 ಲಾಂಚ್ ಮಾಡಿದ್ರು BS6 ಲಾಂಚ್ ಮಾಡಿದ್ರು ಯಾಕಂದರೆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದು ಅದೇ ಥರ E20 ಅನ್ನೋ ಕಾನ್ಸೆಪ್ಟ್ನ ಬಂದು ಲಾಂಚ್ ಮಾಡಿದ್ದಾರೆ ಈ E20 ಏನಪ್ಪ ಅಂದರೆ ನಾವು ಆಟೋ ಪೆಟ್ರೋಲ್
ಎಲ್ಲನೂ 20% ಎಥನಾಲ್ ಇರೋ ಪೆಟ್ರೋಲ್. ಈಗ ಇದಕ್ಕೂ ನಮಗೇನು ಸಂಬಂಧ ಅಂತ ಕೇಳ್ತೀರಾ? ಸಿಂಪಲ್ಲು. ಪ್ರತಿ ಇಂಜಿನಲ್ಲಿ ನಿಮ್ಗೆಲ್ಲರೂ ಗೊತ್ತಿದೆ 4 ಸ್ಟ್ರೋಕ್ ಇದೆ. ಇಂಟೆಕ್, ಕಂಪ್ರೆಷನು, ಪವರೇ, ಎಕ್ಸಾಸ್ಟ್, ಔಟ್ಪುಟ್ ಸ್ಟ್ರೋಕ್. ಕರೆಕ್ಟ್ ಅಲ್ವಾ? ಈಗ ಇಂಟೆಕ್ ಸ್ಟ್ರೋಕಲ್ಲಿ ಫ್ಯೂಲ್ ಪ್ಲಸ್ ಏರ್ ಒಳಗಡೆ ಹೋದ್ರೇ ಕಂಪ್ರೆಷನ್ನ ಪವರ್ ಜನರೇಟ್ ಆಗೋದು. ಕರೆಕ್ಟ್ ಅಲ್ವಾ? ಸೊ ಈಗ ಫ್ಯೂಲ್ ಪ್ಲಸ್ ಏರ್ ಒಳಗಡೆ ಹೋಗುತ್ತಲ್ಲ, ಈ ಫ್ಯೂಲಲ್ಲಿ ಲಾಸ್ಟ್ 3.5-4 ಇಯರ್ಸ್ ಅಲ್ಲ 20% ಎಥನಾಲ್ನ ಬಂದ್ಬಿಟ್ಟು ಮಿಕ್ಸ್ ಮಾಡಿದ್ದಾರೆ. ಈ ಎಥನಾಲ್ ಏನು ಮಾಡುತ್ತಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಈ ಎಥನಾಲ್ ಬಂದ್ಬಿಟ್ಟು ಕಂಪ್ರೆಷನ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಆ್ಯಸಿಡ್ನ ಬಂದ್ಬಿಟ್ಟು ಜನರೇಟ್ ಆಗುತ್ತೆ. ಅದೇದಲ್ಲ ಸರ್, ಎಥನಾಲ್ ಇಲ್ಲ. ಈ ಎಥನಾಲ್ ಇಲ್ಲ ಒಳಗಡೆ ಕಂಪ್ರೆಷನ್ ಸ್ಟೇಜಲ್ಲಿ ಇಂಜಿನ್ಗೆ ಬಂದ್ಬಿಟ್ಟು ಆ್ಯಸಿಡ್ಸ್ನ ಬಂದ್ಬಿಟ್ಟು ರಿಲೀಸ್ ಆಗುತ್ತೆ. ಈ ಆ್ಯಸಿಡ್ ಬಂದ್ಬಿಟ್ಟು ಮೆಟಲ್ ಪಾರ್ಟಿಕಲ್ಸ್ ಏನು ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಆಮೇಲೆ ಹೀಟ್ ಜನರೇಟ್ ಆಗುತ್ತೆ, ರಸ್ಟಿಂಗ್ ಆಗುತ್ತೆ. ಸುಮಾರು ಇಶ್ಯೂಸ್ ಎಲ್ಲ ಇದಾವಲ್ಲ, ಸೇಮ್ ಪ್ರಾಬ್ಲಮ್ ಈಗ. ಸೊ ಅದರಿಂದ ನೀವು ಬಂದು ನಿಮ್ಮ ಕನ್ಸ್ಯೂಮರ್ ಕಡೆಯಿಂದ ನೀವು ಬಂದು ಕೇಳಿರ್ಬೋದು ಲಾಸ್ಟ್ 1.5 years ನಾನು ಎಷ್ಟೇ ರಿಪೇರ್ ಮಾಡಿದ್ವಿ ನನ್ನ ಮೈಲೇಜ್ ಡ್ರಾಪ್ ಆಗುತ್ತೆ, ನನ್ನ ಪವರ್ ಡ್ರಾಪ್ ಆಗುತ್ತೆ ಅಂತ ನೀವು ಕೇಳಿರ್ಬೋದಿಲ್ಲ. ಒನ್ ಆಫ್ ದ ಮೇನ್ ರೀಸನ್ ಬಂದ್ಬಿಟ್ಟು ನೀವು E20 ಇರೋ E20 ಕಂಪ್ಲೈಂಟ್ ಇರೋ ಇಂಜಿನ್ ಆಯಿಲ್ನ ಬಂದ್ಬಿಟ್ಟು ನೀವು ಯೂಟಿಲೈಸ್ ಮಾಡ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದ ರೀಸನ್. ಓಕೆ, ನಮ್ಮ ಹತ್ರ ಇರೋ GTX ಆಮೇಲೆ ಮ್ಯಾಗ್ನೆಟಿಕಲ್ಲಿ E20 ರೆಡಿ ಸರ್ಟಿಫಿಕೇಟ್ ಇದಾಗುತ್ತೆ. ಇದರಿಂದ ನೀವು ಈಗ ಬೈಕಲ್ಲಿ ಪರವಾಗಿಲ್ಲ ಬರ್ತಾ ಇರೋ ಹೊಸ ಗಾಡಿಗೆಲ್ಲ E20 ಕಂಪ್ಲೈಂಟ್ ಇಂಜಿನ್ಸ್ ಇದ್ದಾವೆ. ಕಾರಲ್ಲಿ ಆ ಥರ ಏನಿಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಆ ಗಾಡಿಗೆ ನೀವು ಇನ್ ಕೇಸ್ E20 ಕಂಪ್ಲೈಂಟ್ ಇಂಜಿನಲ್ಲಿ ನೀವು ಹಾಕಿಲ್ಲ ಅಂದರೆ ಪ್ರಾಬ್ಲಮ್ ಏನಂದರೆ ಲಾಂಗ್ ಟರ್ಮಲ್ಲಿ ಮೈಲೇಜ್ ಡ್ರಾಪ್ ಆಗುತ್ತೆ, ಪಿಕಪ್ ಡ್ರಾಪ್ ಆಗುತ್ತೆ, ಹೀಟ್ ಇಶ್ಯೂಸ್ ಬಂದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನೀವು ಕನ್ಸ್ಯೂಮರ್ಸ್ಗೆ, ನಿಮ್ಮ ಕಸ್ಟಮರ್ಸ್ಗೆ ಬಂದುಬಿಟ್ಟು ಅವ್ರದ್ದು E20 ಕಂಪ್ಲೇಂಟ್ ಇಂಜಿನ್ಸ್ ಇರಲ್ಲ. ನೀವು ಬಂದುಬಿಟ್ಟು ಹೇಳಬೇಕಾಗಿರೋದು, ಕಮ್ಯುನಿಕೇಟ್ ಮಾಡಬೇಕಾಗಿರೋದು, ನೀವು ಚೆನ್ನಾಗಿರ್ಬೇಕಂತ ನಾವು E20 ಕಂಪ್ಲೇಂಟ್ ಇಂಜಿನ್ ಆಯಿಲ್ನ ಕೊಡ್ತಾ ಇದ್ದೀವಿ. ನೀವು ಡಾಕ್ಟ್ರು ಬಂದ್ಬಿಟ್ಟು ಹೆಂಗೆ ಕಸ್ಟಮರ್ಸ್ಗೆ ಕಮ್ಯುನಿಕೇಟ್ ಮಾಡ್ತೀರ ಅನ್ನೋ ನೀವು ನೋಡಬೇಕು. ಸೊ ಈ 2 ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸರ್. 3 ಏನಾದ್ರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈಗ ಇದರಲ್ಲಿ ಕೊಡ್ತೀನಿ ಸರ್. ನಾರ್ಮಲ್ ಆಗಿ ಇದನ್ನು ಈ 5W30 ಇದೆಯಲ್ಲ, ಆಮೇಲೆ ಈ 0W20 ಅಂತಿದೆಯಲ್ಲ, ಇದನ್ನು ನಾವು ವಿಸ್ಕಾಸಿಟಿ ಅಂತ ಕರಿತೀವಿ ಸರ್. ಸದ್ಯಕ್ಕೆ ನೀವು ನಿಮ್ಮ ಕಸ್ಟಮರ್ಸ್ಗೆ ಯಾವ ವಿಸ್ಕಾಸಿಟಿ ಇಂಜಿನ್ ಯೂಟಿಲೈಸ್ ಮಾಡ್ತಿದ್ದೀರೋದು? ಸರಿ, ವೆಹಿಕಲ್ ಸ್ಪೆಸಿಫಿಕೇಶನ್ ಪ್ರಕಾರ ಏನು ಸರ್? ವೆಹಿಕಲ್ ಸ್ಪೆಸಿಫಿಕೇಶನ್ ಪ್ರಕಾರ ಇಲ್ಲಾಂದರೆ 5W30 530